In the previous video clip, we already started morphology of flowering plants, and that we have seen. We continuing from that part. Today, we are now studying that is reasons of root. Remember, reasons, it is R-E-Z-I-O-N. Reason means it is part. It is a part. Reason pronunciation same ada, sometimes reason ಅಂದ್ರೆ ಈ reason ಕಾರಣ ಇದರ ಅರ್ಥ ಇದಲ್ಲ ನಮಗಿದೆ reasons of root ಬೇರಿನಲ್ಲಿರತಕ್ಕಂಥ ಭಾಗಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಈಗ ನಾವು ಇಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. This one is asked for 3 marks. 3 ಮಾರ್ಕ್ಸ್ ಪ್ರಶ್ನೆ ಇದ್ರ ಮೇಲೆ ಬರ್ತದೆ. ಡಯಾಗ್ರಾಮ್ ಅನ್ನು ನೀವು ಹಾಕಲೇಬೇಕು, ಹಾಗಾಗಿ ನಾನು ಡಯಾಗ್ರಾಮ್ ಅನ್ನು ಹಾಕಿ ನಿಮಗೆ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾ ಇದ್ದೀನಿ. ದಿಸ್ ರೂಟ್ ಇನ್ಕ್ಲೂಡ್ಸ್ ದ ರೀಸನ್ ಆಫ್ ಮ್ಯಾಚುರೇಷನ್, ದ ರೀಸನ್ ಆಫ್ ಎಲಾಂಗೇಷನ್ and reason of meristematic activity, third part, and the last one is the root cap. These are the 4 reasons you are observing in the root section. See, roots are always samanavagi roots galu, so that is below the soil surface. ಮಣ್ಣಿನ ಕೆಳಗಡೆಗೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ we are always saying that it is positively zeotrophic. ಹಾಗಾಗಿ ಇದಕ್ಕೆ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಪಾಸಿಟಿವ್ಲಿ ಜಿಯೋಟ್ರಾಫಿಕ್. ಪಾಸಿಟಿವ್ಲಿ ಅಂದ್ರೆ ಮಣ್ಣಿನ ಕಡೆಗೆ ಅದಕ್ಕೆ ಆಕರ್ಷಣೆ ಇರ್ತದೆ, ಮೇಲ್ಗಡೆಗೆ ಅಲ್ಲ, ಗಾಳಿಯ ಕಡೆಗೆ ಅಲ್ಲ, ಅಟ್ಮಾಸ್ಫಿಯರ್ ಕಡೆಗೆ ಅಲ್ಲ. ಇಟ್ ಲವ್ಸ್ ದ ಸಾಯಿಲ್. ಹಾಗಾಗಿ ವಿ ಆರ್ ಸೇಯಿಂಗ್ ಪಾಸಿಟಿವ್ಲಿ ಜಿಯೋಟ್ರಾಫಿಕ್. ಅದಕ್ಕೆ ನಾವು ಪಾಸಿಟಿವ್ಲಿ ಜಿಯೋಟ್ರಾಫಿಕ್ ಅಂತಕ್ಕಂಥ ಹೆಸರನ್ನು ನಾವು ಕೊಡ್ತಾ ಇದ್ದೀವಿ. ಸಮಟೈಮ್ಸ್ ಸರ್ಟನ್ ರೂಟ್ಸ್ ಆರ್ ದ ಪಾಸಿಟಿವ್ಲಿ ಹೈಡ್ರೋಟ್ರಾಫಿಕ್. ಹೈಡ್ರೋಟ್ರಾಫಿಕ್ ಪಾಸಿಟಿವ್ಲಿ ಹೈಡ್ರೋಟ್ರಾಫಿಕ್ ಅಂತ ನಾವಿರುತ್ತೆ. ಹೈಡ್ರೋಟ್ರಾಫಿಕ್ ಅಂದರೆ ಸಾಮಾನ್ಯವಾಗಿ ನಾವು ಏನಾದ್ರು ಮನೆಯೊಳಗೆ ತೆಂಗಿನ ಮರವನ್ನು ಏನಾದರೂ ಬೆಳೆಸಿದ್ರೆ ಅಲ್ಲೇ ನಮ್ಮದು ವಾಟರ್ ಟ್ಯಾಂಕ್ ಇತ್ತಂದ್ರೆ ಪಕ್ಕದಲ್ಲಿ ಆ ಗಿಡದ ಬೇರೆಲ್ಲ ವಾಟರ್ ಟ್ಯಾಂಕ್ ಕಡೆ ಹೋಗ್ತಾ ಇದೆ. ಅಂದ್ರೆ ದ ರೂಟ್ಸ್ ಆರ್ ಪಾಸಿಟಿವ್ಲಿ ಹೈಡ್ರೋಫೈಟಿಕ್, ಅಂದ್ರೆ ನೀರಿನ ಕಡೆಗೆ ಹೋಗ್ಲಿಕ್ಕೆ, ಹೈಡ್ರೋಟ್ರಾಫಿಕ್ ನೀರಿನ ಕಡೆಗೆ ಹೋಗ್ಲಿಕ್ಕೆ ಇಚ್ಛೆಯನ್ನ ಪಡ್ಕೊಳ್ತಾ ಇರ್ತಾರೆ, ಇಚ್ಛೆಯನ್ನ ಇಟ್ಕೊಂಡಿರ್ತಾರೆ. ಇಲ್ಲ ಅಂತಂದ್ರೆ ವಿ ಕ್ಯಾನ್ ಸೇ ದಟ್ ನೆಗೆಟಿವ್ಲಿ ಅಂತ ಹೇಳೋದು ಅಷ್ಟೇ. ಓಕೆ, ದಟ್ ಇಸ್ ದ ಡಿಫರೆನ್ಸ್. ಎನಿವೆ, ನೌ ವಿ ಆರ್ ಸೀಯಿಂಗ್ ಹಿಯರ್, ಈಗ ನಾವು ನೋಡ್ತಾ ಇದ್ದೀವಿ 4 ರೀಸನ್ಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ವಿ ಸ್ಟಾರ್ಟ್ ವಿತ್ ದ ರೂಟ್ ಕ್ಯಾಪ್. ಇಟ್ ಜಸ್ಟ್ ಕವರ್ಸ್ ದ ಅಪೆಕ್ಸ್ ಆಫ್ ರೂಟ್. ಆ ಬೇರಿನ ತುದಿಯನ್ನ ಮೇಲ್ಗಡೆಗೆ ಒಂದು ಕವರ್ ಟೊಪ್ಗೆ ಹಾಕಿದಂಗೆ ಆಗಿರ್ತದೆ. ಇಲ್ಲಿ ನೋಡ್ತಾ ಇದ್ರೆ ಟೊಪ್ಗೆ ಹಾಕಿದಂಗೆ ಆಗ್ಯದ. ವಿ ಸೇ ದಿಸ್ ಕಾರ್ಡ್ ಅಸನೆ, ಇದಕ್ಕೆ ನಾವು ರೂಟ್ ಕ್ಯಾಪ್ ಅಂತ ಕರಿತೀವಿ. ದಟ್ ಪ್ರೊಟೆಕ್ಟ್ಸ್. ಸೊ ಫಂಕ್ಷನ್ ಈಸ್ ಪ್ರೊಟೆಕ್ಷನ್. ಯಾಕಂದ್ರೆ ಇಲ್ಲಿ ನಮ್ಗೆ ಮೆರಿಸ್ಟೆಮೆಟಿಕ್ ಆಕ್ಟಿವಿಟಿ ನಡೀತಾ ಇರ್ತದೆ, ಅಂದ್ರೆ ಸೆಲ್ ಡಿವಿಷನ್ ಅಂತಕ್ಕಂಥ ಆಕ್ಟಿವಿಟಿ ನಡೀತಾ ಇರ್ತದೆ. ವೆರಿ ಡೆಲಿಕೇಟ್ ಸ್ಮಾಲ್ ಥಿನ್ ದ ಸೆಲ್ಸ್ ಆರ್ ಪ್ರೆಸೆಂಟ್ ಹಿಯರ್. ಅದಕ್ಕೆ ಏನೂ ಡ್ಯಾಮೇಜ್ ಆಗಲ್ಲ ಅಂದಾಗ ಈ ರೂಟ್ ಕ್ಯಾಪ್ ಏನು ಮಾಡ್ತಿರ್ತದೆ ಅಂತಂದ್ರೆ ಪ್ರೊಟೆಕ್ಷನ್ ಮಾಡುವ ಕೆಲಸವನ್ನ ಮಾಡ್ತಾ ಇರ್ತದೆ. ಸೊ ದಟ್ ಇಸ್ ದ ಥಿಂಗ್ ಹಿಯರ್. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಈಸ್ ದ ರೀಸನ್ ಆಫ್ ಮೆರಿಸ್ಟೆಮೆಟಿಕ್ ಆಕ್ಟಿವಿಟಿ. ಇಲ್ಲಿ ಏನಾಗ್ತದೆ ರೀಸನ್ ಆಫ್ ಮೆರಿಸ್ಟೆಮೆಟಿಕ್ ಆಕ್ಟಿವಿಟಿಯಲ್ಲಿ? ದ ರೀಸನ್ ಆಫ್ ಮೆರಿಸ್ಟೆಮೆಟಿಕ್ ಆಕ್ಟಿವಿಟಿ ಇಲ್ಲಿ ಏನಾಗ್ತಾ ಇರ್ತದೆ ಅಂತಂದ್ರೆ, ಜಸ್ಟ್ ಐ ವಿಲ್ ಸ್ಟಾಪ್. ರೀಸನ್ ಆಫ್ ಮೆರಿಸ್ಟೆಮೆಟಿಕ್ ಆಕ್ಟಿವಿಟಿ ಇಲ್ಲಿ ಏನಾಗ್ತಾ ಇರ್ತದೆ ಅಂತಂದ್ರೆ, ದ ಮೆರಿಸ್ಟೆಮೆಟಿಕ್ ಟಿಶ್ಯೂಸ್. ನಾವು ಟಿಶ್ಯೂಸ್ಗಳ ಬಗ್ಗೆ ಸ್ಟಡಿ ಮಾಡುವಾಗ ಹೇಳ್ತೀವಿ, ಕನ್ನಡದಲ್ಲಿ ಏನು ವರ್ಧನಾಂಗಾಂಶಗಳು ಅಂತ ನಾವು ಹೇಳ್ತಾ ಇದ್ದೀವಿ. ಈ ವರ್ಧನಾಂಗಾಂಶಗಳು ಇಲ್ಲಿ ಯಾವಾಗಲೂ ಏನಾಗ್ತಾ ಇರ್ತವೆ, ಈ ಭಾಗದೊಳಗೆ ಡಿವೈಡ್ ಆಗ್ತಾನೆ ಇರ್ತವ, ಹೊಸ ಸೆಲ್ಸ್ಗಳನ್ನು ಹಾಕ್ತಾನೆ ಇರ್ತವ. ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ ಅಂದರೆ ರೀಸನ್ ಆಫ್ ಮೆರಿಸ್ಟೆಮೆಟಿಕ್ ಆಕ್ಟಿವಿಟಿ ಅಂತ ಹೇಳ್ತಾ ಇದ್ದೀವಿ. The new cells are always adding here.
and they are very small and they have a capacity of cell division. That is going here. ಅದು ಇಲ್ಲಿ ಆಗ್ತಾ ಇರ್ತದೆ. ಆ ಹೊಸ ಸೆಲ್ಸ್ಗಳು ಹಾಕಿದ ಮೇಲೆ ಹಿಂದುಗಡೆಗೆ ಇದೇನಾಗ್ತದೆ ಅಂದರೆ ಬೇರೆ ಇದು ಬೆಳೀತಾ ಹೋಗ್ತಾ ಇರ್ತದೆ. ಹೆನ್ಸ್ ವಿ ಆರ್ ಸೇಯಿಂಗ್ ಇಟ್ ಇಸ್ ಕಾಲ್ಡ್ as a reason of elongation. ಹಾಗಾಗಿ ಈ ಭಾಗಕ್ಕೆ ನಾವೇನಂತ ಕರಿತೀವಿ ಅಂದರೆ ರೀಸನ್ ಆಫ್ ಎಲಾಂಗೇಷನ್ ಅನ್ನತಕ್ಕಂಥ ಹೆಸರನ್ನು ಕೊಡ್ತಾ ಇದ್ವಿ. ದ ನ್ಯೂ ಸೆಲ್ಸ್ ಆರ್ ಆಲ್ವೇಸ್ ಆಕ್ಟಿವ್ ಹಿಯರ್ ಅಂಡ್ ದೀಸ್ ಸೆಲ್ಸ್ ಆರ್ ವೆರಿ ಫಾಸ್ಟ್ ವಿಗರಸ್. ಈ ಸೆಲ್ಸ್ಗಳು ಏನಾಗ್ತಾ ಇರ್ತವೆ ಅಂತಂದರೆ ಉದ್ದಗೆ ಬೆಳೀತಾ ಇರ್ತವೆ, ಅಂಡರ್ಗೋಯಿಂಗ್ ದ ರ್ಯಾಪಿಡ್ ಎಲಾಂಗೇಷನ್ ಅಂಡ್ ಇವನ್ ದ ಎನ್ಲಾರ್ಜ್ಮೆಂಟ್. Okay, so growth, so this one is going to be helpful, the growth of the root length. ಈ ತರ ಇಲ್ಲಿ ಸೆಲ್ಗಳು ಬೆಳೀತಾ ಹೋಗೋದ್ರಿಂದ ಆ ಬೇರು ಉದ್ದವಾಗಲಿಕ್ಕೆ ಏನಾಗ್ತದೆ ಅಂದರೆ ಸಹಾಯಕ ಆಗ್ತಾ ಇದೆ. ಸೊ ವಿ ಆರ್ ಸೀಯಿಂಗ್ ಇನ್ ದ ರೀಸನ್ ಆಫ್ ಎಲಾಂಗೇಷನ್. ಇನ್ನು ಇದು ಆದ್ಮ್ಯಾಗ ಮೇಲ್ಗಡೆ ಇನ್ನೊಂದು ಭಾಗ ಬರ್ತದೆ, ಅದಕ್ಕೆ ನಾವೇನಂತ ಕರಿತಾ ಇದ್ದೀವಿ, ಇದು ಜಸ್ಟ್ ಅಬೌವ್ ದ ರೀಸನ್ ಆಫ್ ಎಲಾಂಗೇಷನ್ ವಿ ಸೇ ಇಟ್ ಇಸ್ ಕಾಲ್ಡ್ as a reason of maturation ಅಂತ ಇದನ್ನ ಹೇಳ್ತಾರೆ. ಈ reason of maturation here, whatever the new cells are formed here, added here, and they are start performing the particular function. ಹೊಸದಾಗಿ ಬಂದಂಥ ಜೀವಕೋಶಗಳು ಮೊದಲಿಗೆ ಅಲ್ಲೇ ಎಲ್ಲವೂ ಒಂದೇ ತೆರನಾಗಿರ್ತವ. ಆ ತದನಂತರದಲ್ಲಿ ಕಾಲಾಂತರದಲ್ಲಿ ಏನಾಗ್ತದೆ, ಪ್ರತಿ ಸೆಲ್ಗೂ ಅದರದೇ ಆದಂಥ ಒಂದು ವಿ ಕ್ಯಾನ್ ಸೇ ದಟ್ ಕಾಯಕ ಏನಂತ ಹೇಳ್ತೀವಿ ನಾವು, ಅದಕ್ಕೆ ಒಂದು ಕೆಲಸ, ಒಂದು ಕಾಯಕ, ಒಂದು ಕೆಲಸವನ್ನು ಅದಕ್ಕೆ ಒದಗಿಸಿಕೊಡ್ತದೆ. ಅಂದರೆ ಆ ಒಂದು ಸೆಲ್ ಒಂದು ಪರ್ಟಿಕ್ಯುಲರ್ ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವಿ ಆರ್ ಸೈಯಿಂಗ್ ಇಟ್ ಇಸ್ ಕಾಲ್ಡ್ as ಡಿಫರೆನ್ಷಿಯೇಷನ್. ಅದಕ್ಕೆ ಡಿಫರೆನ್ಷಿಯೇಷನ್ ಅಂತ ಹೇಳ್ತೀವಿ. ದ ಸೆಲ್ಸ್ ಅಂಡರ್ಗೋಯಿಂಗ್ ದ ಡಿಫರೆನ್ಷಿಯೇಷನ್ ಅಂಡ್ ಸ್ಟಾರ್ಟ್ ಪರ್ಫಾರ್ಮಿಂಗ್ ದ ಪರ್ಟಿಕ್ಯುಲರ್ ಫಂಕ್ಷನ್ಸ್. ಅದು ಹೇಗೆ ಆಗ್ತದೆ ಅಂತಂದ್ರೆ ಈ ರೀಸನ್ ಆಫ್ ಮ್ಯಾಚುರೇಷನ್ ಅಲ್ಲಿ ಆಗ್ತದೆ. ಅಂಡ್ ದಟ್ ಸೆಲ್ ಬಿಕಮ್ಸ್ ಎ ಮ್ಯಾಚೂರ್. ಆ ಸೆಲ್ ಏನಾಗ್ತದೆ ಅಂದರೆ ಮೆಚೂರ್ಡ್ ಆಗ್ತದೆ, ಇಟ್ ಸ್ಟಾರ್ಟ್ ಪರ್ಫಾರ್ಮಿಂಗ್ ದ ಪರ್ಟಿಕ್ಯುಲರ್ ಫಂಕ್ಷನ್. ಈ ರೀಸನ್ ಆಫ್ ಮ್ಯಾಚುರೇಷನ್ ಅಲ್ಲಿ ನಮ್ಗೆ ಏನಾಗ್ತದೆ ಅಂದ್ರೆ ದ ಸ್ಮಾಲ್ ಔಟ್ಗ್ರೋತ್ಸ್ ಫ್ರಮ್ ದ ಎಪಿಡರ್ಮಲ್ ಸೆಲ್ಸ್. ಆ ಎಪಿಡರ್ಮಲ್ ಸೆಲ್ಸ್ ಇಂದ ಸ್ಮಾಲ್ ಔಟ್ಗ್ರೋತ್ ಆಗಿರ್ತಕ್ಕಂಥ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್, ದೀಸ್ ಆರ್ ಕಾಲ್ಡ್, ಇವಕ್ಕೆ ನಾವೇನಂತ ಹೇಳ್ತಾ ಇದ್ವಿ ಅಂತಂದ್ರೆ ರೂಟ್ ಹೇರ್ಸ್ ಅಂತ ಹೇಳ್ತಾ ಇದ್ವಿ. ಸಿ these are the most important because these roots are going to be helpful to absorb the water and even the minerals from the soil. ಆ ಮಣ್ಣೊಳಗಿರ್ತಕ್ಕಂಥ ನೀರು ಮತ್ತು ಖನಿಜಾಂಶಗಳನ್ನು ಅಬ್ಸಾರ್ಬೇಷನ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಪಾರ್ಟ್ಸ್ಗಳು ಬಹಳಷ್ಟು ರೂಟ್ ಹೇರ್ಸ್ಗಳು ಬಹಳಷ್ಟು ನಮಗೆ ಸಹಾಯವನ್ನು ಮಾಡ್ತವೆ. ಓಕೆ, ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ವಿ ಆರ್ ಇನ್ ದ ರೀಸನ್ ಆಫ್ ಮ್ಯಾಚುರೇಷನ್. ರೀಸನ್ ಆಫ್ ಮ್ಯಾಚುರೇಷನ್ದಲ್ಲಿ ಈ ರೂಟ್ ಹೇರ್ಸ್ಗಳು ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಅಂಡ್ in detail or the detail of with this structure, the reasons of the root, we are going to see one more the concept, the functions of the root. What are the functions of the root? So very clear, these roots are going to be, as you know that already, absorption of the water. Not only water, with that the minerals are also absorbing by the roots, and these roots gives somewhat mechanical support, ಗಟ್ಟಿತನವನ್ನು ಕೊಡ್ತಾ ಇದೆ. ಸೊ ವಿ ಕ್ಯಾನ್ ಸೇ ದಟ್ ಪ್ರೊವೈಡ್ಸ್ ದ ಮೆಕ್ಯಾನಿಕಲ್ ಸಪೋರ್ಟ್ ಟು ದ ಪ್ಲಾಂಟ್. ಆ ಮೆಕ್ಯಾನಿಕಲ್ ಸಪೋರ್ಟ್ ಗಟ್ಟಿತನ ಕೊಡೋ ಕೆಲಸವನ್ನು ಮಾಡ್ತದೆ ಆ ಗಿಡಕ್ಕೆ. ದಟ್ ಇಸ್ ದ ಒನ್ ಮೋರ್ ಫಂಕ್ಷನ್ ಆಫ್ ದ ರೂಟ್. ಅಂಡ್ ದೀಸ್ ರೂಟ್ಸ್ ಆರ್ ಸಮಟೈಮ್ಸ್ ಇನ್ ಸಮ್ ಪ್ಲಾಂಟ್ಸ್ ಆಲ್ಸೋ ಸ್ಟೋರ್ಸ್ ದ ಫುಡ್. ಎಕ್ಸೆಸ್ ಆಗಿರ್ತಕ್ಕಂಥ ಫುಡ್ಡನ್ನು ಸ್ಟೋರೇಜ್ ಮಾಡ್ತಕ್ಕಂಥ ಕೆಲಸವನ್ನು ನೋಡ್ತಾ ಇದ್ದೀವಿ ನಾವು. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ಯಾವುದು ಕ್ಯಾರೆಟ್ ಅಂತ ನೋಡ್ತೀರಿ, ರ್ಯಾಡಿಶ್ ಅಂತ ನೋಡ್ತೀರಿ. ಸೊ ಇನ್ ದ್ಯಾಟ್ ದ ಫುಡ್ ಈಸ್ ಸ್ಟೋರ್. ಈ ಸ್ಟೋರೇಜ್ ಆಫ್ ಫುಡ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. And next, even synthesis of the plant growth regulators, ಕೆಲವು ಹಾರ್ಮೋನ್ಸ್ಗಳು ಸಿಂಥಸೈಸ್ ಆಗೋದು ಈ ರೂಟ್ ರೀಸನ್ ಅಲ್ಲಿ. So that's also one of the most important. And apart from that, these roots are going to be helpful to reduce the soil erosion. ಈ ರೂಟ್ಸ್ಗಳು ನಮಗೆ ಮತ್ತೆ ಹೆಲ್ಪ್ಫುಲ್ ಆಗ್ತವೆ ಅಂತಂದ್ರೆ ಈ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲಿಕ್ಕೆ, ಸಾಯಿಲ್ ಎರೋಷನ್ ಅನ್ನು ಕಡಿಮೆ ಮಾಡಲಿಕ್ಕೂ ಸಹ ಏನಾಗ್ತದೆ ಅಂತಂದರೆ ರೂಟ್ಸ್ಗಳು ಹೆಲ್ಪ್ಫುಲ್ ಆಗೋದನ್ನು ನೋಡ್ತಾ ಇದ್ದೀವಿ. ಯು ಕ್ಯಾನ್ ಆ್ಯಡ್ ಸ್ಟಿಲ್ ಮೋರ್ ಫಂಕ್ಷನ್ಸ್ ಆಫ್ ದ ರೂಟ್. ಗೋ ಥ್ರೂ ದ ಟೆಕ್ಸ್ಟ್ ಬುಕ್, ಯು ಆರ್ ಗೋಯಿಂಗ್ ಟು ಬಿ ಗೆಟಿಂಗ್ ಸ್ಟಿಲ್ ಮೋರ್ ಫಂಕ್ಷನ್ಸ್ ಆಫ್ ದ ರೂಟ್. We are continuing in the next class. Bye.